ಮಲಗಿ ಮಲಗಿರಿ, ಜನ ಒದ್ದೋಡ್ಸೋವರೆಗೂ ಏಳ್ಬೇಡಿ. ಇಂಥದ್ದೊಂದು ಘೋಷವಾಕ್ಯ ಇವತ್ತು ಕೇಳೋದಕ್ಕೆ ಸಿಗ್ತಾ ಇದೆ. ಏಳಿ ಎದ್ದೇಳಿ ಅನ್ನುವಂಥ ಘೋಷವಾಕ್ಯವನ್ನ ಕೇಳ್ತಾ ಇದ್ವಿ. ಬಟ್ ಈಗ ಮಲಗಿ ಮಲಗಿರಿ, ಜನ ಒದ್ದೋಡ್ಸೋವರೆಗೂ ಏಳ್ಬೇಡಿ ಅಂತ ಹೇಳಿ ಕಾಂಗ್ರೆಸ್ಸಿಗರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಾಗ್ದಾಳಿಯ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂತಹ ವಿವೇಕಾನಂದರ ಕರೆಯನ್ನ ಈ ರಾಜ್ಯ ಸರ್ಕಾರಕ್ಕೆ ಟಾಂಗ್ ಕೊಡೋದಕ್ಕೆ ಅಂತ ಹೇಳಿ ಬದಲಾಯಿಸಲಾಗಿದೆ. ಕಾಂಗ್ರೆಸ್ ನಾಯಕರ ವರಸೆ ಬದಲಾಗಿದ್ದು, ಏಳಿ ಎದ್ದೇಳಿ ಅನ್ನೋದರ ಬದಲು ಮಲಗಿ ಮಲಗಿರಿ, ಜನ ಒದ್ದೋಡ್ಸೋವರೆಗೂ ಏಳಬೇಡಿ ಅನ್ನುವಂತಾಗಿದೆ ಅಂತ ಹೇಳಿ ಟ್ವೀಟ್ ಕೂಡ ಮಾಡಿದ್ದಾರೆ. ಅದನ್ನು ಗಮನಿಸ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರ ಪರಿಹಾರವನ್ನ ಕೊಡ್ಲಿ ಅಂತ ಹೇಳಿ ಕೆಸರೆರಚುವ ಪ್ರಯತ್ನವನ್ನ ಮಾಡಿ ಸರ್ಕಾರ ನುಣುಚ್ಕೊಂಡಿದೆ. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಕುರ್ಚಿ ಸಿಗದೆ ನಿದ್ರೇನೆ ಬರ್ತಿಲ್ಲ. ಹಾಗಾಗಿ ಸದನದಲ್ಲೇ ಡಿಕೆಶಿ ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ, ನಿದ್ದೆ ಮಾಡ್ತಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಫೋಟೋವೊಂದನ್ನ ಕೂಡ ಪೋಸ್ಟ್ ಮಾಡಿ ಕಾಲೆಳೆದಿದ್ದಾರೆ.